ಗುರುಯೋಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಮೃತ ಶ್ರೀಕಂಠ. ವೀಕ್ಷಕರೇ, ಮಾನವನ ಜೀವನದಲ್ಲಿ ಗುರುಯೋಗ ಅನ್ನೋದು ಬಹಳ ಮುಖ್ಯವಾಗಿರುತ್ತೆ. ಆತ ಮದುವೆ ಮಾಡಲಿ, ಮನೆ ಕಟ್ಟಲಿ, ಗುರುಯೋಗ ಇಲ್ಲ ಅಂದರೆ ಎಲ್ಲವೂ ವ್ಯರ್ಥ ಅನ್ನುವಂಥ ಮಾತಿದೆ. ಆದರೆ ಅಂಥ ಗುರು ತನ್ನ ಸ್ಥಾನವನ್ನು ಪಲ್ಲಟ ಮಾಡ್ತಾ ಇದ್ದಾರೆ, ಸ್ಥಾನವನ್ನು ಬದಲಾಯಿಸ್ತಾ ಇದ್ದಾರೆ ಜೂನ್ 1ನೇ ತಾರೀಕಿಂದ. ಹಾಗಾದರೆ ಗುರು ಯಾವ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾರೆ, ಎಷ್ಟು ವರ್ಷಕ್ಕೊಮ್ಮೆ ಈ ರೀತಿಯಾದಂಥ ಪ್ರವೇಶಗಳಾಗುತ್ತೆ, ಇದರಿಂದ ಯಾವ ರಾಶಿಗೆ ಒಳಿತು, ಯಾವ ರಾಶಿಗೆ ಕೆಡುಕು, ಹೀಗೆ ನಾನಾ ಪ್ರಶ್ನೆಗಳು ನಿಮ್ಮನ್ನು ಕಾಡ್ತಿರುತ್ತೆ ಅಲ್ವಾ? ಇಂಥ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕೆ, ಈ ಎಲ್ಲ ವಿಚಾರಗಳ ಬಗ್ಗೆ ತಿಳಿಸ್ಕೊಡೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಲ್ಲಿದ್ದಾರೆ ಡಾಕ್ಟರ್ ಮಹರ್ಷಿ ಗುರುಜಿ. ಮೊದಲಿಗೆ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ಳೋಣ. ಗುರುಜಿ, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಆಕಾಶಾತ್ ಪತಿತಂ ತೋಯಂ ಯಥಾಗಚ್ಚತಿ ಸಾಗರಂ ಸರ್ವ ದೇವ ನಮಸ್ಕಾರಂ ಕೇಶವಂ ಪ್ರತಿಗಚ್ಚತಿ ಹರೇ ಶ್ರೀನಿವಾಸ. ಎಲ್ಲರಿಗೂ ಸಹ ನಮಸ್ಕಾರಗಳು. ಎಸ್ ಗುರುಜಿ, ನಾನು ಆಗಲೇ ಹೇಳ್ತಿದ್ದಂಗೆ ಗುರುಬಲ ಅನ್ನೋದು ಎಲ್ರಿಗೂ ಇಂಪಾರ್ಟೆಂಟ್. ಈಗ ಏನೋ ಒಂದು ಕಡೆ ಶಾಸ್ತ್ರ ಕೇಳೋಕೆ ಹೋದಾಗಲೂ ಗುರುಬಲ ಇಲ್ಲ ಅಂದರೆ ನಿಜಕ್ಕೂ ಯಾವ ಕೆಲಸನೂ ಈಗ ಸದ್ಯಕ್ಕೆ ಕೈ ಹಾಕಬೇಡಿ ಅಂತ ಒಂದೇ ಮಾತಿಗೆ ಹೇಳಿಬಿಡ್ತಾರೆ. ಅಂಥ ಗುರು ತನ್ನ ಸ್ಥಾನವನ್ನು ಪಲ್ಲಟ ಮಾಡ್ತಾ ಇದ್ದಾರೆ ಅಂದರೆ ಈ ಗುರು ಸ್ಥಾನ ಪಲ್ಲಟ ಎಷ್ಟು ವರ್ಷಗಳಿಗೊಮ್ಮೆ ಆಗುತ್ತೆ ಗುರುಜಿ? ನೋಡಿ, ಯಾವುದೇ ಒಂದು ಗ್ರಹ ನಿರ್ದಿಷ್ಟ ಅವಧಿಯಲ್ಲಿ ಸಂಚರಿಸ್ತಾ ಇರುತ್ತೆ. ಅದು ಗುರು ಬಲ ಅನ್ನೋದು ಗುರು ಬದಲಾವಣೆಯಿಂದ ಬರುವಂಥದ್ದು ಇರುತ್ತೆ. ಯಾವಾಗಲೂ ಅಷ್ಟೇ ಗುರು ಬದಲಾವಣೆ ಆಗುವಂಥದ್ದು ವರ್ಷಕ್ಕೊಮ್ಮೆ. ಅದು 365 ದಿನದ ಫಲವನ್ನು ಕೊಡುವಂಥದ್ದಿರುತ್ತೆ. ಕೆಲವೊಮ್ಮೆ ವಕ್ರಿಯಾದಾಗ ಒಂದಷ್ಟು ತಿಂಗಳು ಬದಲಾವಣೆ ಆದಾಗ ಗುರುಬಲ ಕಳ್ಕೊಳ್ಳುವಂಥದ್ದು ಇರುತ್ತೆ. ಈ 2026ರಲ್ಲಿನೂ ಈ ರೀತಿ ಬದಲಾವಣೆ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಗುರು 2026ರಲ್ಲಿ ಏನು ಜೂನ್ 1ನೇ ತಾರೀಕು ಗುರು ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಬದಲಾವಣೆ ಆಗ್ತಾ ಇದೆ. ಹಾಗಾಗಿ ಕರ್ಕಾಟಕ ರಾಶಿಗೆ ಗುರು ಪರಮೋಚ್ಚ ಸ್ಥಾನವಾಗಿರುತ್ತೆ. ಅಂದರೆ ಏನದು ಉಚ್ಚ ಸ್ಥಾನ, ನೀಚ ಸ್ಥಾನ ಅಂತ ಹೇಳಿದ್ರೆ ಮೂಲ ತ್ರಿಕೋಣ ಸ್ಥಾನ ಅಂತಲೂ ಹೇಳ್ತೀವಿ. ಈ ಉಚ್ಚ ಸ್ಥಾನದಲ್ಲಿದ್ದಾಗ ಯಾವುದೇ ಗ್ರಹ ಒಳ್ಳೆಯ ಫಲಗಳನ್ನು, ಅತಿ ಉತ್ತಮವಾದಂತಹ ಫಲಗಳನ್ನು ಕೊಡ್ತಾನೆ ಅನ್ನುವಂಥದ್ದು ಹೇಳುತ್ತೆ. ಕೆಲವರಿಗೆ ಏನಾಗುತ್ತೆ, ಗುರು ಜನ್ಮದಲ್ಲಿ ನರೋ ದುಃಖ, ಯೋಚನೆ, ಚಿಂತೆ, ಆರ್ಥಿಕ ಸಂಕಷ್ಟಗಳು ಉಂಟು ಮಾಡುವಂಥದ್ದು ಇರುತ್ತೆ ಜನ್ಮದಲ್ಲಿ ಗುರು ಇದ್ದಾಗ. ಈಗ ಇಷ್ಟು ದಿನ ಇದ್ದಂತಹದ್ದು ಮಿಥುನ ರಾಶಿಗೆ ಜನ್ಮ ಗುರು ಇದ್ದಂಥ ಸಂದರ್ಭದಲ್ಲಿ ಭಾಳಷ್ಟು ಸಮಸ್ಯೆಗಳನ್ನು ಎದುರಿಸಿರುವಂಥದ್ದು ಮಿಥುನ ರಾಶಿಯವರಿಗೆ ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಯಾವಾಗ ಕರ್ಕಾಟಕ ರಾಶಿಗೆ ಬದಲಾವಣೆ ಆಗುತ್ತೆ ಗುರು, ಈ ಕರ್ಕಾಟಕ ರಾಶಿಯವರಿಗೆ ಅಷ್ಟು ತೊಂದರೆಗಳು ಕೊಡುವಂಥದ್ದು ಇರೋದಿಲ್ಲ. ಹಾಗಾಗಿ 1 ವರ್ಷದ ಕಾಲ 5 ರಾಶಿಯವರೆಗೆ ಗುರುಬಲ ಬರುವಂಥದ್ದು ಇರುತ್ತೆ. 7 ರಾಶಿಯವರೆಗೆ ಗುರುಬಲ ಹೋಗುವಂಥದ್ದು ಇರುತ್ತೆ. ಗುರುಬಲ ಹೋದಾಗ ಯಾವುದೇ ಕೆಲಸ ಕಾರ್ಯಗಳಿಗೂ ಅನುಕೂಲ ಆಗೋದಿಲ್ಲ. ಭಾಳ ಜನ ಮದುವೆ ವಿಚಾರಕ್ಕೆ ಸಂಬಂಧಪಟ್ಟಂಥ ಪ್ರಯತ್ನದಲ್ಲಿ ಇರ್ತಾರೆ, ಅಥವಾ ಹೊಸ ಬಿಸ್ನೆಸ್ ಮಾಡೋಣ ಅನ್ನುವಂಥ ಪ್ಲಾನಿಂಗಲ್ಲಿ ಇರ್ತಾರೆ. ಇದೆಲ್ಲವೂ ವಿಳಂಬ ಆಗುವಂಥದ್ದು ಇರುತ್ತೆ. ಯಾಕಂತ ಹೇಳಿದ್ರೆ ಇಡೀ ಗ್ರಹಗಳಲ್ಲಿ 7 ಗ್ರಹ, 2 ಉಪಗ್ರಹಗಳಂತ ನಾವು ಏನು ಹೇಳ್ತೀವಿ, ಛಾಯಾಗ್ರಹಗಳು. ಸೊ ಈ ಛಾಯಾಗ್ರಹಗಳ ವಿಚಾರದಲ್ಲಿ ನಾವು ನೋಡೋಕೆ ಹೋದರೆ ಯಾವುದು ಫಲಗಳನ್ನು ಕೊಡಬೇಕಾದ್ರೂ ಅದು ಗ್ರಹಗಳ ಆಧಾರದ ಮೇಲೆ ಫಲಗಳನ್ನು ಕೊಡುವಂಥದ್ದು ಇರುತ್ತೆ. ಹಾಗಾಗಿ ಈ 7 ಗ್ರಹಗಳಲ್ಲಿ ಅತಿ ದೊಡ್ಡ ಗ್ರಹ, ಅತಿ ಒಳ್ಳೆಯ ಫಲಗಳನ್ನು ಕೊಡುವಂಥ ಶುಭಗ್ರಹ ಅಂತ ಹೇಳಿದ್ರೆ ಗುರುಗ್ರಹ. ಹಾಗಾಗಿ 360 ದಿನದ ಕಾಲ ಒಬ್ಬ ಮನುಷ್ಯನಿಗೆ ಗುರು ಸಂಪೂರ್ಣವಾದಂಥ ಫಲವನ್ನು ಕೊಡುವಂಥದ್ದು ಇರುತ್ತೆ. ಈಗಾಗಲೇ ಈ ಗುರು ಏನು ಕರ್ಕಾಟಕ ರಾಶಿಗೆ ಜೂನ್ 1ನೇ ತಾರೀಕಿಗೆ ಬದಲಾವಣೆ ಆಗುತ್ತೆ. ಆ ಗುರುಗ್ರಹ ಅಕ್ಟೋಬರ್ 31ರ ತನಕ ಕರ್ಕಾಟಕ ರಾಶಿಯಲ್ಲಿ ಇರ್ತಾನೆ. ಅಕ್ಟೋಬರ್ 31ಕ್ಕೆ ಕರ್ಕಾಟಕ ರಾಶಿಯಿಂದ ಸಿಂಹ ರಾಶಿಗೆ ತಾತ್ಕಾಲಿಕವಾಗಿ ಗುರು ಬದಲಾವಣೆ ಆಗುವಂಥದ್ದು ಇರುತ್ತೆ. ಸೊ ಆಗ 1-2 ತಿಂಗಳು ಗುರುಬಲ ಇರೋದಿಲ್ಲ. ನಂತರ ಮತ್ತೆ ಕರ್ಕಾಟಕ ರಾಶಿಗೆ ಬರುವಂಥದ್ದಿರುತ್ತೆ. ಈ ಥರದ್ದೊಂದಷ್ಟು ಬದಲಾವಣೆಗಳನ್ನು ನಾವು ಗ್ರಹಗಳ ಬದಲಾವಣೆ ವಿಚಾರದಲ್ಲಿ ನಾವು ನೋಡುವಂಥದ್ದಿರುತ್ತೆ. ಈಗ ಗ್ರಹಗಳ ಬದಲಾವಣೆಯಿಂದ ದ್ವಾದಶ ರಾಶಿಗಳ ಮೇಲೆ ಯಾವ ರೀತಿಯಾಗಿ ಪರಿಣಾಮ ಬೀರುತ್ತೆ ಗುರುಜಿ? ನೋಡಿ, ಗುರು ಯಾವ ರಾಶಿಯಿಂದ ಎಷ್ಟನೇ ಮನೆಯಲ್ಲಿ ಇದೆ ಅನ್ನುವಂಥದ್ದು ನಾವು ನೋಡ್ಕೋಬೇಕು. ಎಲ್ಲರೂ ಒಂದಷ್ಟು ಅಭಿಪ್ರಾಯಗಳು ಏನಪ್ಪ ಅಂತ ಹೇಳಿದ್ರೆ, ನನ್ನ ರಾಶಿಯಿಂದ 10ನೇ ಮನೆಯಲ್ಲಿ ಗುರು ಇದ್ದಾನೆ, ನನಗೆ ಗುರುಬಲ ಇದೆ, ನನ್ನ ರಾಶಿಯಲ್ಲಿ ಗುರು ಇದ್ದಾನೆ, ಗುರುಬಲ ಅಂತ ಅಂದ್ಕೊಂಡ್ಬಿಡ್ತಾರೆ. ಇಲ್ಲ, ಶಾಸ್ತ್ರದಲ್ಲಿ ಏನು ಹೇಳುತ್ತೆ ಅದು ನಾವು ಲೆಕ್ಕಾಚಾರವನ್ನು ಮಾಡಬೇಕು. ತನ್ನ ರಾಶಿಯಿಂದ 5 ಮತ್ತು ಲಗ್ನದಿಂದನೂ ನಾವು ಎಣಿಕೆಯನ್ನು ಮಾಡುವಂಥದ್ದು ಜಾತಕದ ಕುಂಡಲಿ ಅಂತ ಹೇಳ್ತೀವಿ. ಆದರೆ ರಾಶಿಯಿಂದ ಎಣಿಕೆ ಮಾಡೋದೇ ನಮಗೆ ವರ್ಷಫಲದ ಗುರುಬಲ ಅಂತ ಹೇಳ್ತೀವಿ. ಹಾಗಾಗಿ ರಾಶಿ, ತಾನು ಯಾರು ರಾಶಿಯವರು ಇರ್ತಾರೋ ಅವರ ರಾಶಿಯಿಂದ 2, 5, 7, 9 ಮತ್ತು 11ನೇ ಮನೆ ಅಂದರೆ 5 ರಾಶಿಯವರಿಗೆ ಉಂಟಾಗುವಂಥದ್ದು ಇರುತ್ತೆ. ರಾಶಿಯಿಂದ ಅವರ ಮನೆಯಿಂದ ಲೆಕ್ಕಾಚಾರ ಮಾಡಿಕೊಂಡ್ರೆ 2ನೇ ಮನೆಯಲ್ಲಿ ಅಥವಾ 5ನೇ ಮನೆಯಲ್ಲಿ ಅಥವಾ 7ನೇ ಮನೆಯಲ್ಲಿ ಆಗಬಹುದು, ಅಥವಾ
9ನೇ ಮನೆ ಆಗಬಹುದು ಅಥವಾ ಏಕಾದಶ 11ನೇ ಮನೆಯಲ್ಲಿತ್ತು ಅಂದರೆ ಸಂಪೂರ್ಣವಾದಂತಹ ಗುರುಬಲ ಪ್ರಾಪ್ತಿ ಆಗುತ್ತೆ. ಗುರುಜಿ ಹೇಳ್ತಾರೆ ಗುರುಬಲ ಇಲ್ಲ ಅಂದರೆ ಯಾವ ಕೆಲಸಕ್ಕೂ ಕೈ ಹಾಕಬೇಡಿ ಅಂತ. ನಿಜನಾ ಗುರುಜಿ? ಗುರುಬಲ ಇಲ್ಲ ಅಂದರೆ ಈಗೇನೋ ಈ ವರ್ಷ ದುಡ್ಡು ಅರೇಂಜ್ ಆಗಿರುತ್ತೆ, ಮನೆ ಕಟ್ಟಬಹುದು ಅಂತ ಅಂದ್ಕೊಂಡಿರ್ತಾರೆ ಅಥವಾ ಮದುವೆ ಮಾಡ್ಬೋದು ಅಂದ್ಕೊಂಡಿರ್ತಾರೆ. ಗುರುಬಲ ಇಲ್ಲ ಅಂದರೆ ಅವೆರಡು ಮಾಡಬಾರ್ದಾ? ನೋಡಿ, ಗುರುಬಲ ಇಲ್ದಿದ್ದಂಥ ಪಕ್ಷದಲ್ಲಿ ಆತ ಗುರುಗ್ರಹ ಧನಕಾರಕ ಅಂತ ಹೇಳ್ತೀವಿ. ಯಾಕಂದರೆ ನಮಗೆ ಒಂದಷ್ಟು ಆರ್ಥಿಕ ಸಂಕಷ್ಟಗಳು ಉಂಟಾಗಬಹುದು, ಸರಿಯಾದಂಥ ಸಮಯಕ್ಕೆ ಕೆಲಸಗಳು ಕಾರ್ಯಗಳ ವಿಘ್ನಗಳು ಆಗುವಂಥದ್ದು, ಸೊ ಇವೆಲ್ಲವೂ ಆಗುವಂಥದ್ದು ಇರುತ್ತೆ. ಅದಕ್ಕೆ ಗುರುಬಲ ಇದ್ದಾಗ ಏನೇ ಕಷ್ಟ ಇದ್ದರೂ, ಏನೇ ಸಮಸ್ಯೆಗಳಿದ್ರೇನು, ವಿವಾಹ ಕಾರ್ಯಗಳಾಗಬಹುದು ಅಥವಾ ಹೊಸ ಬಿಸ್ನೆಸ್ ವಿಚಾರಕ್ಕೆ ಸಂಬಂಧಪಟ್ಟಂಥದ್ದು ಒಂದಷ್ಟು ಅನುಕೂಲ ಆಗುವಂಥದ್ದು ಇರುತ್ತೆ. ಅದಕ್ಕೆ ಗುರುಬಲ ಕೇಳುವಂಥದ್ದು. ನಾವು ವರ್ಷ ಫಲದಲ್ಲಿ ನಾವು ನೋಡೋಕೆ ಹೋದ್ರೆ ಯುಗಾದಿಯಿಂದ ಯುಗಾದಿ ನಮಗೆ ಹೊಸ ವರ್ಷ ಅಂತ ಹೇಳ್ತೀವಿ. ಸೊ ಹೊಸ ವರ್ಷದಲ್ಲಿ ನಮಗೆ ಗುರುಬಲ ಹೇಗಿದೆ, ಶನಿ ಬಲ ಹೇಗಿದೆ ಅನ್ನುವಂಥದ್ದು ಕೇಳೋದು ಸಹಜವಾಗಿರುತ್ತೆ. ಪ್ರತಿಯೊಬ್ಬರು ಏನೂ ಗೊತ್ತಿಲ್ಲ ಅಂದ್ರೇನು ಗುರುಗಳೇ ಈ ವರ್ಷ ಶನಿ ಬಲ ಹೇಗಿದೆ, ಗುರುಬಲ ಹೇಗಿದೆ ಅನ್ನುವಂಥದ್ದು. ಯಾಕಂತ ಹೇಳಿದ್ರೆ ಈ ಎರಡೂ ಗ್ರಹಗಳು ಬಹಳ ಮುಖ್ಯವಾಗಿರುತ್ತೆ ಜೀವನದಲ್ಲಿ ಒಂದು ಆದಿಯನ್ನು ತಲುಪೋದಕ್ಕೆ. ನಾವು ಯಾರೇ ರವಿ ಬಲ ಹೇಗಿದೆ ಅಥವಾ ಬುಧ ಬಲ ಹೇಗಿದೆ ಅಂತ ಕೇಳಲ್ಲ. ಯಾಕಂದ್ರೆ ಗುರುವಿನ ಸಂಪೂರ್ಣ ಅನುಗ್ರಹ ಇತ್ತು ಅಂತ ಹೇಳಿದ್ರೆ ಆತ ಧನಕಾರಕ ಪುತ್ರಕಾರಕ ಗ್ರಹವಾಗಿರೋದ್ರಿಂದ ಸಂಪೂರ್ಣ ಅಭಿವೃದ್ಧಿಯನ್ನು ಕೊಡ್ತಾನೆ ಅಂತ ಹೇಳುತ್ತೆ. ಯಾವಾಗ ಶನಿ ಬಲ ಇರುತ್ತೋ, ಶನಿಯ ಸಂಪೂರ್ಣ ಅನುಗ್ರಹ ಇತ್ತು ಅಂತ ಹೇಳಿದ್ರೆ ಒಂದು ಒಳ್ಳೆಯ ಆದಿ, ಒಳ್ಳೆಯ ಮಾರ್ಗವನ್ನು ಕೊಡುವಂಥದ್ದಾಗಿರುತ್ತೆ. ಹಾಗಾಗಿ ಹೆಚ್ಚು ಗುರುಬಲವನ್ನು ನೋಡುವಂಥದ್ದಿರುತ್ತೆ. ಗುರುಬಲ ಇಲ್ದಿದ್ದಾಗ ಎಲ್ಲವೂ ತೊಂದರೆಗಳು ಆಗುವಂಥದ್ದಿರುತ್ತೆ. ಒಂದು ಮದುವೆ ಶುಭ ಕಾರ್ಯಗಳು ಆಗೋದಿಲ್ಲ, ಸೆಟ್ಟಾಗಿರುವಂಥ ಮದುವೆ ಮುಂದಕ್ಕೆ ಹೋಗುವಂಥ ಪರಿಸ್ಥಿತಿಯನ್ನು ನಾವು ನೋಡ್ತಾ ಇದ್ದೀವಿ. ಮತ್ತೆ ಈ ವರ್ಷ ಗುರುಬಲ ಇಲ್ಲ, ಉಪನಯನಗಳು ಮಾಡೋದಿಲ್ಲ, ಮದುವೆಗಳು ಈ ವರ್ಷ ಗುರುಬಲ ಇಲ್ಲ, ಮಗಳಿಗೆ ಈ ವರ್ಷ ಬೇಡ ನೋಡೋದು, ಯಾಕಂದ್ರೆ ಸರಿಯಾದಂಥದ್ದು ಬರೋದಿಲ್ಲ ಅಂತ ಗೊತ್ತಾಗುತ್ತೆ. ಹಾಗಾಗಿ ಗುರುಬಲ ಅನ್ನೋದು ಬಹಳ ಮುಖ್ಯವಾಗಿರುತ್ತೆ ಒಂದು ರಾಶಿಗಳ ಮೇಲೆ. ಗುರುಜಿ, ಈಗ ಒಂದು ಹುಡುಗ ಹುಡುಗಿಗೆ ಈಗ ಮದುವೆ ಫಿಕ್ಸ್ ಆಗುತ್ತೆ ಅಥವಾ ಮಾಡಬೇಕು ಅಂದ್ಕೊಳ್ತಾ ಇದ್ರೆ ಒಬ್ಬರಿಗೆ ಗುರುಬಲ ಇರುತ್ತೆ, ಮತ್ತೊಬ್ಬರಿಗೆ ಗುರುಬಲ ಇಲ್ಲ ಅಂದರೆ ಆ ಒಂದು ಸಿಚುವೇಶನ್ ಹೇಗಿರುತ್ತೆ? ಏನು ಮಾಡಬಹುದು ಗುರುಜಿ? ಒಬ್ರಿಗೆ ಗುರುಬಲ ಇದ್ದು ಇನ್ನೊಬ್ರಿಗೆ ಗುರುಬಲ ಇಲ್ಲ ಅಂದ್ರೆ ಮದುವೆ ವಿಚಾರದಲ್ಲಿ ನಾವು ನೋಡಬಹುದು. ಅದಕ್ಕೆ ದಂಪತಿಗಳ ವಿಚಾರದಲ್ಲಿ ಏನೇ ಒಂದು ಬಿಸ್ನೆಸ್ ವ್ಯವಹಾರ ಆಗಬಹುದು ಅಥವಾ ಮದುವೆ ಕಾರ್ಯಗಳಿಗೆ ಸಂಬಂಧಪಟ್ಟಂಥದ್ದು ಆಗಬಹುದು. ಅದಕ್ಕೆ ಗುರುಬಲ ಒಬ್ರಿಗಿಲ್ಲ ಅಂದ್ರೇನು ಇನ್ನೊಬ್ರಿಗೆ ಇದೆ ಅಂತ ಹೇಳಿದ್ರೆ ನಡೆಯುತ್ತೆ, ಒಂದಷ್ಟು ಅಡ್ಜಸ್ಟ್ ಆಗುವಂಥದ್ದು ಇರುತ್ತೆ, ಯಾವುದೇ ರೀತಿ ತೊಂದರೆಗಳು ಇರೋದಿಲ್ಲ. ಆದರೆ ವೈಯಕ್ತಿಕವಾಗಿ ಏನಾದರೂ ಹೊಸ ಬಿಸ್ನೆಸ್ ಮಾಡೋದಕ್ಕೆ ಅಥವಾ ಈಗಾಗಲೇ ಮದುವೆಗೆ ಹುಡುಕಾಟದಲ್ಲಿರುವಂಥವ್ರಿಗೆ ಇಂಥವ್ರಿಗೆ ಗುರುಬಲ ನೋಡಲೇಬೇಕಾಗುತ್ತೆ. ಗುರುಜಿ, ಹಾಗಾದರೆ ಈ ಬಾರಿ ಈ ಗುರು ಸ್ಥಾನ ಪಲ್ಲಟದಿಂದ ಯಾವೆಲ್ಲ ರಾಶಿಗಳಿಗೆ ಒಳಿತಾಗ್ತಾ ಇದೆ? ಆ ಪ್ರಮುಖ ರಾಶಿಗಳು ಯಾವ್ಯಾವ್ದು ಗುರುಜಿ? ನೋಡಿ, ಈಗಾಗಲೇ ಗುರು ಬದಲಾವಣೆ ಆಗ್ತಾ ಇರುವಂಥದ್ದು 5 ರಾಶಿಯವರಿಗೆ ರಾಜಯೋಗವನ್ನು ತಂದುಕೊಡುವಂಥದ್ದು ಇರುತ್ತೆ. ಆ 5 ರಾಶಿಗಳು ಯಾವುದು ಅನ್ನುವಂಥದ್ದು ತಿಳ್ಕೊಳ್ಳೋಣ. ಮೊದಲಿಗೆ ಮಿಥುನ ರಾಶಿ. ಯಾಕೆ ಮಿಥುನ ರಾಶಿಗೆ ಹೆಚ್ಚು ಫಲಗಳು ಕೊಡುತ್ತೆ ಅಂದರೆ ಮಿಥುನ ರಾಶಿಗೆ ದ್ವಿತೀಯ ಸ್ಥಾನಕ್ಕೆ ಗುರು ಬದಲಾವಣೆ ಆಗ್ತಾ ಇದೆ. ಹಾಗಾಗಿ 2ನೇ ಮನೆ ಆಗಿರೋದ್ರಿಂದ ಮಿಥುನ ರಾಶಿಗೆ ಸಂಪೂರ್ಣವಾದಂಥ ಗುರುಬಲ ಬರುವಂಥದ್ದು ಇರುತ್ತೆ. ಸೊ ಇದೊಂದು ರಾಶಿ ಪ್ರಮುಖವಾಗಿರುತ್ತೆ. ಮತ್ತು ಏಕಾದಶ ಸ್ಥಾನ ಅನ್ನಂದರೆ 11ನೇ ಮನೆ ಅಂತ ಹೇಳಿದ್ರೆ ಅದನ್ನು ಸಂಪೂರ್ಣವಾದಂತಹ ಗುರುಬಲ ಕನ್ಯಾ ರಾಶಿಗೆ 11ನೇ ಮನೆ ಆಗುತ್ತೆ. ಹಾಗಾಗಿ 11ನೇ ಮನೆ ಗುರುಬಲ ಬಂತು ಅಂತ ಹೇಳಿದ್ರೆ ಅದು ಲಾಭಸ್ಥಾನ, ಧನಸ್ಥಾನ ಅಂತ ಹೇಳ್ತೀವಿ. ಹಾಗಾಗಿ ಒಳ್ಳೆ ಇನ್ಕಮ್ ಬರುತ್ತೆ. ದ್ವಿತೀಯ ಸ್ಥಾನದಲ್ಲಿನೂ ಕುಟುಂಬದಲ್ಲಿ ನೆಮ್ಮದಿ ಸಿಗುತ್ತೆ. ಸೊ ಇದನ್ನು ಲೆಕ್ಕಾಚಾರವನ್ನು ಮಾಡಬಹುದಾಗಿದೆ. ಮತ್ತು ನವಮ ಸ್ಥಾನ 9ನೇ ಮನೆ ಅಂತ ಹೇಳ್ತೀವಿ, ಪೂರ್ವ ಪುಣ್ಯ ಸ್ಥಾನ ಮತ್ತು ತಂದೆ ಸ್ಥಾನ ಅಂತ ಹೇಳ್ತೀವಿ. ಹಾಗಾಗಿ ವೃಶ್ಚಿಕ ರಾಶಿಯವರಿಗೆ ಗುರುಬಲ ಬರ್ತಾ ಇದೆ. ಮತ್ತು ಮಕರ ರಾಶಿಗೆ ಈಗಾಗಲೇ ಬಹಳ ಜನ ಮಕರ ರಾಶಿಯವರು ಇದ್ದಾರೆ. ಬಹಳ ಮದುವೆ ವಿಚಾರದಲ್ಲಂತೂ ಬಹಳ ಡಿಸ್ಟರ್ಬೆನ್ಸ್ ಆಗಿರುವಂಥ ವ್ಯಕ್ತಿಗಳು ನಾವು ನೋಡ್ತಾ ಇದ್ದೀವಿ. ಮಕರ ರಾಶಿಯವರಿಗೆ ಸಾಲದ ಸಮಸ್ಯೆಗಳು ಕಾಡ್ತಾ ಇರುವಂಥ ವ್ಯಕ್ತಿಗಳು ನಾವು ನೋಡ್ತಾ ಇದ್ದೀವಿ. ಬಿಸ್ನೆಸ್ಗೆ ಏನೋ ಒಂದು ಕೈ ಸುಟ್ಕೊಂಡಿರುವಂಥದ್ದು ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಮುಂದಿನ ದಿನಗಳಲ್ಲಿ ಆ ಥರ ಇರೋದಿಲ್ಲ. ಯಾಕಂತ ಹೇಳಿದ್ರೆ ಗುರು ಸಪ್ತಮ ಸ್ಥಾನಕ್ಕೆ ಕರ್ಕಾಟಕ ರಾಶಿಗೆ ಬರ್ತಾ ಇದ್ದಾನೆ. ಯಾವಾಗ ಸಪ್ತಮ ಸ್ಥಾನಕ್ಕೆ ಗುರು ಬದಲಾವಣೆ ಆಗ್ತಾನೆ, ಸಪ್ತಮ ವೈವಾಹಿಕ ಜೀವನಕ್ಕೆ ಸಂಬಂಧಪಟ್ಟಂಥದ್ದು ಆಗಿರುತ್ತೆ. ಏನಾದರೂ ಗಂಡ ಹೆಂಡತಿ ಜಗಳ ಆಗಿದ್ದು ದೂರ ಆಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಅಥವಾ ಕೋರ್ಟು ಕಚೇರಿ ಸಮಸ್ಯೆಗಳು ಕಾಡ್ತಾ ಇದೆ ಅಂದ್ರೂ ಒಂದಷ್ಟು ಬಗೆಹರಿಸಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ನೇರವಾದಂಥ ಸಪ್ತಮ ಸ್ಥಾನಕ್ಕೆ ಗುರು ಮಕರ ರಾಶಿಗೆ ದೃಷ್ಟಿ ಬೀಳೋದ್ರಿಂದ ಸಂಪೂರ್ಣವಾದಂಥ ಗುರುಬಲ ಬರಲಿಕ್ಕೆ ಇರುತ್ತೆ. ಇನ್ನು ಪಂಚಮ ಸ್ಥಾನಕ್ಕೆ ಮೀನ ರಾಶಿಗೆ ಗುರುಬಲ ಬರ್ತಾ ಇದೆ. ನೋಡಿ, ಇಲ್ಲಿ ಒಂದು ವಿಚಾರ ಬಹಳ ಮುಖ್ಯವಾಗಿ ತಿಳ್ಕೊಳ್ಬೇಕಾಗಿರುವಂಥದ್ದು ಅಂತ ಹೇಳಿದ್ರೆ ಮೀನ ರಾಶಿಗೆ ಪ್ರಸ್ತುತ ಜನ್ಮ ಶನಿ ಪ್ರಭಾವ ಇದೆ. 7.5 ಅಂತ ಹೇಳ್ತೀವಿ. 7.5 ನಡೀತಾ ಇದ್ರೂ ಸಹ ಜನ್ಮ ಶನಿ ಯಾವಾಗಲೂ ಅಷ್ಟೇ ಕಷ್ಟಗಳು ಸಮಸ್ಯೆಗಳೇನೆ ಕೊಡುತ್ತೆ ಅನ್ನೋಂಥದ್ದು ಲೆಕ್ಕಾಚಾರ, ಒಂದಷ್ಟು ಅಭಿಪ್ರಾಯಗಳು ನಾವು ನೋಡ್ತಾ ಇದ್ದೀವಿ. ಆದರೆ ಯಾವಾಗ ರಾಷ್ಟ್ರಾಧಿಪತಿ ಗುರು ಮೀನ ರಾಶಿ ಅಧಿಪತಿ
ಆತ ತನ್ನ ಪರಮೋಚ್ಚ ಸ್ಥಾನವಾದಂಥ ಕರ್ಕಾಟಕ ರಾಶಿಗೆ ಬದಲಾವಣೆ ಆಗುತ್ತೆ, 1ಕ್ಕೆ 4ರಷ್ಟು ಒಳ್ಳೆ ಫಲಗಳನ್ನು ಕೊಡಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಈ 5ನೇ ಮನೆ ಅಂತ ಹೇಳಿದ್ರೆ ಪುತ್ರಸ್ಥಾನ, ಮಕ್ಕಳು ಆಗ್ತಾ ಇಲ್ಲ, ಬಹಳ ಜನಕ್ಕೆ ತೊಂದರೆ ಇದೆ ಅನ್ನುವಂಥವ್ರಿಗೆ, ಅಥವಾ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತಹದ್ದು ತೊಂದರೆಗಳು, ಇವೆಲ್ಲವೂ ಬಗೆಹರಿಯುವಂಥ ಸಾಧ್ಯತೆ ಇರುತ್ತೆ. ಒಟ್ಟು 5 ರಾಶಿಯವರೆಗೆ ರಾಜಯೋಗವನ್ನು ತಂದುಕೊಡುತ್ತೆ. ಮಿಥುನ, ಮತ್ತು ಅದ್ರ ಜೊತೆಗೆ ಕನ್ಯಾ ರಾಶಿ, ವೃಶ್ಚಿಕ ರಾಶಿ, ಮತ್ತು ಮಕರ ರಾಶಿ, ಮೀನ ರಾಶಿಯವರೆಗೆ, ಈ 5 ರಾಶಿಯವರೆಗೆ ಸಂಪೂರ್ಣವಾದಂತಹ ಗುರುವಿನ ಅನುಗ್ರಹ ಪ್ರಾಪ್ತಿ ಆಗುತ್ತೆ. ಸರಿ ಗುರುಜಿ, ಹಾಗಾದ್ರೆ ಈ 5 ರಾಶಿಯವರು ಯಾವ ಕೆಲಸವನ್ನಾದರೂ ಧೈರ್ಯವಾಗಿ ಹಾಗಾದ್ರೆ ಮಾಡಬಹುದಾ? ಇನ್ಮೇಲೆ ಅದರಲ್ಲಿ ಅವರಿಗೆ ಯಶಸ್ಸು ಕಟ್ಟಿಟ್ಟು ಬುತ್ತಿ ಆಗತ್ತಾ? ನೋಡಿ, ಆ ರಾಶಿಯಿಂದ, ಅವರ ರಾಶಿಯಿಂದ ಎಷ್ಟನೇ ಮನೆಯಲ್ಲಿ ಗುರು ಬದಲಾವಣೆ ಆಗ್ತಾ ಇದೆ ಅಂತ ತಿಳ್ಕೊಳ್ಬೇಕಾಗುತ್ತೆ. ಅಂದರೆ ಯಾವುದರಲ್ಲಿ ಹೆಚ್ಚು ಫಲಗಳನ್ನು ಕೊಡುತ್ತೆ ಅನ್ನುವಂಥದ್ದು. ಈಗ ಉದಾಹರಣೆಗೆ ಮಿಥುನ ರಾಶಿಗೆ ತೆಗೆದುಕೊಳ್ಳೋಣ. ಜನ್ಮಗುರು ಯಾವಾಗಲೂ ಅಷ್ಟೇ, ಜನ್ಮಗುರು ಇದ್ದಾಗ ಯೋಚನೆ, ಚಿಂತೆ, ಟೆನ್ಷನ್ನು ಜಾಸ್ತಿ ಕೊಡ್ತಾ ಇದ್ದ. ಯಾವಾಗ ದ್ವಿತೀಯ ಸ್ಥಾನಕ್ಕೆ ಹೋಗ್ತಾನೋ ಕುಟುಂಬದಲ್ಲಿ ನೆಮ್ಮದಿಯನ್ನು ಕೊಡ್ತಾನೆ. ಅಂದರೆ ಗುರು ದ್ವಿತೀಯ ಸ್ಥಾನದಲ್ಲಿದ್ದಾಗ ಕುಟುಂಬದ ಬಾಂಧವ್ಯತೆಯನ್ನು ಕೊಡುತ್ತೆ. ಈಗ ಉದಾಹರಣೆಗೆ ಅಕ್ಕ ತಂಗಿರಾಗ್ಬೋದು, ಅಣ್ಣ ತಮ್ಮಿಂದರ ಬಾಂಧವ್ಯತೆ ಹೋಗಿರುತ್ತೆ. ಮಕ್ಕಳ ನಡುವೆ, ತಂದೆ ಮಕ್ಕಳ ನಡುವೆ, ಅಥವಾ ಈ ತಾಯಿ ಮಗುವಿನ ನಡುವೆ ಬಾಂಧವ್ಯತೆ ಇಲ್ಲ, ಹೇಳಿದ ಮಾತು ಕೇಳಲ್ಲ, ಅಥವಾ ಒಂದಷ್ಟು ಸಮಸ್ಯೆಗಳೇನಾದರೂ ಇತ್ತು ಅಂದ್ರೇನೋ ಬಗೆಹರಿಸ್ಕೊಳ್ಳುವಂಥದ್ದಿರುತ್ತೆ. ಮತ್ತು ದ್ವಿತೀಯ ಸ್ಥಾನವನ್ನು ನಾವು ಧನಸ್ಥಾನ ಅಂತಲೂ ಹೇಳ್ತೀವಿ. ಹಾಗಾಗಿ ಧನಸ್ಥಾನ ಆರ್ಥಿಕ ಸಂಕಷ್ಟಗಳು ಇರುತ್ತೆ. ಯಾವುದೋ ಒಂದು ಸಾಲದ ವಿಚಾರದಲ್ಲಿ ಆಗಬಹುದು, ಅಥವಾ ಇನ್ಯಾವುದೋ ಒಂದಷ್ಟು ದುಡ್ಡು ಯಾರಿಗಾದ್ರೂ ಕೊಟ್ಟು ಬಿಟ್ಟಿರ್ತಾರೆ, ಬರ್ತಾ ಇರೋದಿಲ್ಲ, ಅಂತಹ ವಿಚಾರದಲ್ಲೂ ಅನುಕೂಲ ಆಗುವಂಥ ಸಾಧ್ಯತೆಗಳು ಮಿಥುನ ರಾಶಿಯವರಿಗೆ ಇರುತ್ತೆ. ಅದಕ್ಕೆ ನಾವು ಹೇಳೋದು, ಯಾವ ಸ್ಥಾನದಲ್ಲಿ ಗುರು ಬದಲಾವಣೆ ಆಗ್ತಾ ಇದೆ ಅವ್ರಿಗೆ ಏನು ಫಲಗಳನ್ನು ಕೊಡುತ್ತೆ. ಈ ಮಕರ ರಾಶಿಯವರಿಗೆ ಆಗಲೇ ಹೇಳಿದೆ, ಸಪ್ತಮ ಸ್ಥಾನಕ್ಕೆ ಗುರು ಬದಲಾವಣೆ ಆಗ್ತಾ ಇದೆ, ಮದುವೆಗೆ ಫಸ್ಟ್ ಆದ್ಯತೆಯನ್ನು ಕೊಡಿ. ಯಾರಿಗೆ ಮಕ್ಕಳ ವಿಚಾರಕ್ಕೆ ಸಂಬಂಧಪಟ್ಟಂಥದ್ದು ತೊಂದರೆಗಳು ಇದೆಯೋ, ಆ ಮಗು ವಿಚಾರದಲ್ಲಿ, ಮದುವೆ ವಿಚಾರದಲ್ಲಿ, ಅಂಥವ್ರಿಗೆ ಪ್ರಯತ್ನ ಮಾಡಿದ್ರೆ ಆಗ್ಬಿಡುತ್ತೆ ಅಂತ ಹೇಳುತ್ತೆ ಮಕರ ರಾಶಿಯವರಿಗೆ. ಈಗ ಎಷ್ಟೋ ಬಾರಿ ಪ್ರಯತ್ನ ಮಾಡಿ ಫೇಲ್ ಆದ ಅವರಿಗೆ ಇಂಥ ಸಂದರ್ಭಗಳಲ್ಲಿ ಅವರು ಪ್ರಯತ್ನ ಪಟ್ಟರೆ ಆ ಕೆಲಸಗಳಾಗತ್ತೆ, ಬೇಗನೆ ಆಗುವಂಥದ್ದು ಇರುತ್ತೆ. ಸೊ ಹಾಗಾಗಿ ಬೇಗನೆ ಒಳ್ಳೆಯ ಸಂಬಂಧಗಳು ಕೂಡ ಬರುವಂಥದ್ದು ಇರುತ್ತೆ. ಇವಾಗ ನಾವು ನೋಡ್ತಾ ಇದ್ವಿ, ಯಾಕೋ ಓದಿರ್ತಕ್ಕಂಥ ಹುಡುಗ ಸಿಗ್ತಾ ಇಲ್ಲ, ಅಥವಾ ಕೆಲಸ ತಕ್ಕಂಥದ್ದು ಇಲ್ಲ, ಅಥವಾ ಒಂದಷ್ಟು ಅವ್ರಿಗೆ ತಕ್ಕಂಥ ಯಾವುದೇ ಗುಣ ಲಕ್ಷಣಗಳು ಇಲ್ಲ, ಮನೆ ಇಲ್ಲ, ಇವೆಲ್ಲವೂ ಒಂದಷ್ಟು ಒಂದು ಸಮಸ್ಯೆಗಳಿದೆ, ಅಥವಾ ಜಾತಕಗಳು ಕೂಡ ಬರ್ತಾ ಇಲ್ಲ, ಯಾವುದೋ ಸರಿ ಇಲ್ಲದಿರೋ ಜಾತಕಗಳೇ ಬರ್ತಾ ಇರುತ್ತೆ ಗುರುಬಲ ಇಲ್ದಿದ್ದಂಥ ಸಂದರ್ಭದಲ್ಲಿ. ಸೊ ಈಗ ಯಾವಾಗ ಗುರು ಬದಲಾವಣೆ ಆಗುತ್ತೋ ಇಂತಹ ಸಮಸ್ಯೆಗಳೇನಿದೆ ಅದೆಲ್ಲ ಬಗೆಹರಿಯುವಂಥ ಸಾಧ್ಯತೆಗಳು ಇರುತ್ತೆ.